ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲು ಕೊಯ್ದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಹಾಗೂ ಹಿಂದೂಪರ ಸಂಘಟನೆ ಸಿರ್ಸಿ ಸಹಾಯಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಉಪ್ಪಳ್ಳಿ ಮಾತನಾಡಿ, ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಬಂಧವಿದೆ. ರಾಜ್ಯದಲ್ಲಿ ಬಿಜೆಪಿ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಒಟ್ಟು 15 ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಿದೆ. ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಗೋಶಾಲೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿ ಅದರ ಮೂಲ ಉದ್ದೇಶಗಳಿಗೆ ತೊಂದರೆ ನೀಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ರಾಜ್ಯದ ಮತದಾರರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದರು. ಶಿರಸಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸಗಳು ಪದೇ ಪದೇ ನಡೆಯುತ್ತಿದ್ದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಿಂದೂಗಳ ತಾಕತ್ತು ತೋರಿಸುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಜಮೀರ್ ಅಹಮದ್ ಖಾನ್ ಬೆಂಬಲಿಗರಿಂದ ಚಾಮರಾಜಪೇಟೆಯಲ್ಲಿ ಹೀನಕೃತ್ಯ ನಡೆದಿದ್ದು, ಕರ್ನಾಟಕವು ಔರಂಗಜೇಬನ ಸಾಮ್ರಾಜ್ಯವಾಗಿದೆ. ರಾಜ್ಯದ ಹಿಂದೂಗಳು ಎಚ್ಚೆತ್ತುಕೊಳ್ಳುವ ಅತ್ಯವಶ್ಯಕವಾಗಿದೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮಾತನಾಡಿ, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಹತ್ತಿಕ್ಕುವ ಘಟನೆ ಪದೇ ಪದೇ ನಡೆಯುತ್ತಿದೆ. ಬಂಧಿಸಿದ ಆರೋಪಿಯನ್ನು ಬುದ್ಧಿಮಾಂದ್ಯ ಎಂದು ಬಿಂಬಿಸಲು ಹೊರಟಿದ್ದಾರೆ. ಭಯೋತ್ಪಾದಕ, ನಕ್ಸಲ್ ಬೆಂಬಲ ನೀಡುವ ಸಮಾಜಘಾತುಕ ಸಿದ್ದರಾಮಯ್ಯ ಎಂದು ಹೇಳಿದರೂ ತಪ್ಪಿಲ್ಲ ಎಂದರು. ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ, ರಾಜ್ಯದಲ್ಲಿ ಬೇರೆ ಸಮುದಾಯ ಏನೇ ಮಾಡಿದರೂ ನಡೆಯುತ್ತೆ, ಆದರೆ ಹಿಂದೂಗಳ ಪರಿಸ್ಥಿತಿ ಹಾಗಿಲ್ಲ. ಹಸುಗಳ ಕೆಚ್ಚಲು ಕಟ್ ಮಾಡಿದ ರೀತಿಯಲ್ಲೇ ಮನುಷ್ಯರ ತಲೆ ಕಟ್ ಮಾಡಲು ಇಂಥವರು ಹೇಸುವವರಲ್ಲ ಎಂದರು. ವಿಶ್ವ ಹಿಂದೂ ಪರಿಷತ್ನ ಪ್ರತಿಭಾ ಭಟ್ಕಳ್ ಮಾತನಾಡಿ, ಸನಾತನ ಧರ್ಮದಲ್ಲಿ ಗೋವುಗಳಿಗೆ ಬಹಳ ಪ್ರಾಮುಖ್ಯತೆ ಇದ್ದು, ಗೋಮಾತೆಯ ಕೆಚ್ಚಲು ಕೊಯ್ದ ಹೇಡಿಗೆ ತಕ್ಕ ಶಾಸ್ತಿ ಆಗಬೇಕು. ಜಿಹಾದಿ ಮಾನಸಿಕತೆ ಹೊಂದಿರುವ ವ್ಯಕ್ತಿಗಳಿಂದ ಹೀನಕೃತ್ಯ ನಡೆಯುತ್ತಿದೆ. ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಿಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಪ್ರಮುಖರಾದ ಉಪೇಂದ್ರ ಪೈ, ಆರ್ವಿ ಹೆಗಡೆ ಚಿಪ್ಪಿಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಷಾ ಹೆಗಡೆ, ವೀಣಾ ಶೆಟ್ಟಿ, ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್, ರೇಖಾ ಹೆಗಡೆ ಕಂಪ್ಲಿ, ರವಿ ಚಂದಾವರ್, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕ ಹರೀಶ್ ಕರ್ಕಿ, ನಂದನ್ ಸಾಗರ್, ಶ್ರೀಕಾಂತ್ ನಾಯ್ಕ್, ರವಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಹಸುವಿನಿಂದ ಏನು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವೇನು ವ್ಯವಸಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ, ಹಸುವಿಗೆ ಮತ್ತು ಗೋವಿಗೆ ಮತ್ತು ಏನು ರೈತಾಪಿ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ನಾವೇನಾದರೂ ಇವತ್ತು ಕೃಷಿ ಪದ್ಧತಿ ಉಳಿಸ್ಕೊಂಡು ಬಂದಿದ್ದೇವೆ ಅಂತ ಅಂದರೆ ಅದು ಈ ಗೋವಿಂದ ಮಾತ್ರ ಸಾಧ್ಯ ಆಗಿದೆ. ಇಲ್ಲ ಅಂತ ಅಂತಿದ್ರೆ ಇವತ್ತು ಕೃಷಿ ಪದ್ಧತಿ ಇವತ್ತು ನಮಗೆ ಭಾರಿ ಕಷ್ಟದಾಯಕ ಆಗ್ತಿತ್ತು. ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಏನು ಅನುಸರಿಸ್ತಾ ಇದೆ. ಇವತ್ತು ಏನು ಸರ್ಕಾರ ಬಜೆಟಲ್ಲಿ 4,000ಕ್ಕೂ ಹೆಚ್ಚು ಅನುದಾನವನ್ನು ಪಶುಸಂಗೋಪನಾ ಇಲಾಖೆಗೆ ನೀಡಬೇಕಿತ್ತು. ಆದರೆ ಇನ್ನೂ ಅರ್ಧನೂ 2,000 ಕೋಟಿ ರೂಪಾಯಿನೂ ಅನುದಾನವನ್ನು ನೀಡಿಲ್ಲ. ಅಂದರೆ ಈಗಾಗಲೇ ಮುಂದಿನ ಬಜೆಟನ್ನು ಏನು ಅವರು ಮಂಡಿಸಬೇಕಿದೆ, ಆದರೂ ಹಿಂದಿನ ಬಜೆಟಿನ ಹಣವನ್ನು ಇನ್ನೂ ನೀಡಿಲ್ಲ ಅಂತಂದರೆ ಈ ಸರ್ಕಾರ ಎಷ್ಟು ದಿವಾಳಿಯಾಗಿದೆ ಅಂತ ಹೇಳ್ಬೋದು. ಆದರೆ ಇವತ್ತು ಯಾವುದೇ ಒಂದು ಧರ್ಮವನ್ನು ಏನು ಇವರು ಮನವೊಲಿಸಲಿಕ್ಕೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಇವತ್ತು ಏನು ಚಾಮರಾಜಪೇಟೆಯಲ್ಲಿ ಇವತ್ತೇನು ಒಬ್ಬ ಮುಸ್ಲಿಂ ಯುವಕ ಕುಡಿದು ಮಾಡಿದಾನಂತ ಏನು ಹೇಳ್ತಾ ಇದ್ದಾರೆ, ಅದು ಏನು ನಾಚಿಕೆಗೇಡಿನ ಸಂಗತಿ. ಜಮೀರ್ ಅಹಮದ್ ಏನು ಹೊಸ ಆಕಳನ್ನು ರೈತರಿಗೆ ಕೊಡಿಸ್ತೇನೆ ಅಂತ ಇದ್ದಾರೆ. ಹಸು ಅಂದರೆ ಏನಂತ ತಿಳ್ಕೊಂಡಿದ್ದೀರ ಜಹೀರ್ ಅಹಮದ್ ಅವರೇ? ಹಸು ಅಂದರೆ ತಾಯಿಗೆ ಸಮಾನ. ತಾಯಿಯನ್ನು ಕೊಂದು ಮತ್ತೊಂದು ತಾಯಿಯನ್ನು ಹುಟ್ಟಲಿಕ್ಕೆ ಸಾಧ್ಯನಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಾನ್ಯರೇ, ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ವಿಷಯವನ್ನು ಇಲ್ಲೆಲ್ಲ ಬಂದಂಥ ಮಹೇಂದ್ರ ಮಾತಾಡಿದ್ದಾರೆ. ಅವರಿಗೆ ಏನು ಚಾಮರಾಜಪೇಟೆಯಲ್ಲಿ ಏನು ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಾನೆ ಅವನನ್ನು ಎನ್ಕೌಂಟ್ರ್ ಮಾಡಿ ಹಾಕಬೇಕು ಸರ್ಕಾರ. ಇಲ್ಲಾದರೆ ನಾವು ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆಲ್ಲ ಸೇರಿ ಇನ್ನೂ ಹೆಚ್ಚಿನವಾದ ಉಗ್ರವಾದ ಹೋರಾಟವನ್ನು ಸರ್ಕಾರ ಎದುರಿಸಬೇಕಾದೀತು ಅಂತ ಎಚ್ಚರಿಕೆಯನ್ನು ಹೇಳ್ತಾ, ಏನಂತ ಕೇಳಿದ್ರೆ ಇವರು ನಮ್ಮ ಗೋರಕ್ಷಕರು ರವಿ ಗೌಳೆ ಅಂತ ಇವರು ಇವತ್ತು ಏನು ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲಾದರೂ ನಮ್ಮ ಸಿರ್ಸಿ ನಗರ ಅಕ್ಕಪಕ್ಕ ಸಿರ್ಸಿ ನಗರದಲ್ಲಿ ಎಲ್ಲೇ ಆದರೂ ಒಂದು ಆಕಳಿಗೆ ಆಕ್ಸಿಡೆಂಟ್ ಆಯಿತು ಅಂತಂದರೆ ಗೋರಕ್ಷಕರಿಗೆ ಫೋನ್ ಮಾಡ್ತಾರೆ. ಒಂದು ಆಕಳ ಕರ ಏನಾದ್ರು ಹಾಕ್ತು ಅಂತಂದರೆ ಬಿಡಾಡಿ ದನಗಳು ಏನಾದ್ರು ಒಂದು ಕರ ಹಾಕ್ತು ಅಂತಂದರೆ
ಇವತ್ತೇ ಗೋರಕ್ಷಕರಿಗೆ ಫೋನ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ತಮ್ಮ ಕೆಲಸದಂದೇನೋ ಬಾಕಿ ಅದನ್ನೆಲ್ಲ ಬಿಟ್ಟು ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಈ ಗೋರಕ್ಷಕ ರವಿ ಗೌಳಿ ಮತ್ತು ಅವ್ರ ತಂಡ ಗೋರಕ್ಷಕ ತಂಡದವ್ರು ಬಂದು ಆ ಆಕಳ ಸೇವೆಗಾಗಿ ಏನು ಡಾಕ್ಟ್ರು ಅವನೇ ಆಗಿಬಿಟ್ಟಿದ್ದಾನೆ. ಇವತ್ತೇನು ಕೇಳಿದ್ರೆ ಸಣ್ಣ ಪುಟ್ಟ ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು ಅಂತಂದರೆ ರವಿ ಗೌಳಿ ಅವರೇ ಡಾಕ್ಟರ್ ಆಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಡಾಕ್ಟ್ರ್ ಬರೋದಿಲ್ಲ, ಡಾಕ್ಟ್ರ್ ಬರೋದಿಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ಒಂದು ನಮ್ಮೆಲ್ಲ ಹಿಂದೂ ಸಂಘಟನೆ ಪರವಾಗಿ ನಮ್ಮ ಹಿಂದೂ ಬಾಂಧವ ಸಂಘಟನೆಯ ಮುಖಂಡರೇ, ನಾಯಕರೇ, ಇದನ್ನು ಕೇಳಿದಾಗಿಂದ ಎಲ್ಲರಿಗೂ ಕೂಡ ಬಹಳ ನೋವಾಗಿದೆ. ಹೃದಯದಲ್ಲಿ ಒಂದು ರೀತಿಯ ಬೆಂಕಿ ಬಿದ್ದಾಗ ಆಗ್ತಾಯಿದೆ. ಗೋವಿನ ಕೆಚ್ಚಲನ್ನು ಕೊಯ್ಯೋದು ಅಂತಂದರೆ ನಮ್ಮ ತಾಯಿಯನ್ನು ಕತ್ತರಿಸಿದಾಗೆ ಅನ್ನುವಂತಹ ಭಾವನೆ ನಾವು ಒಂದು ರೀತಿಯಲ್ಲಿ ಬರ್ತಾ ಇದೆ. ಆದರೆ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಮೂಲ ಕಾರಣ ನಾವೇ. ಇವತ್ತಿನ ದಿವಸ ಜಮೀರ್ ಅಹಮದ್ ಖಾನ್ನ ಬೆಂಬಲಿಗರು ಅಂತ ಯಾರು ಹೇಳ್ತೇವೋ, ಅವರೇನು ಕುಕೃತ್ಯಗಳನ್ನು ಮಾಡಿದ್ದಾರೋ ಇದಕ್ಕೆ ಮೂಲ ಕಾರಣ ನಾವೇ. ಹೇಗೆ ಅಂತಂದರೆ ಇದೆಲ್ಲದಕ್ಕೂ ಮೂಲ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಯಾವತ್ತು ಪಾಕಿಸ್ತಾನದ ಧ್ವಜ ಹಾರ್ತೋ ಅವತ್ತಿನ ದಿವಸ ಕಠಿಣ ಕ್ರಮ ತೆಗೆದುಕೊಂಡು ಇದು ಆಗ್ತಿರ್ಲಿಲ್ಲ ಅಂತ ಹೇಳಿ ಬಯಸ್ತೇನೆ. ಒಂದು. ಎರಡನೇದು, ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಮಾತಿಗೆ ನಾವು ಇವತ್ತಿಗೂ ಕೂಡ ಸುಮ್ಮನೆ ಇದ್ದು ಅವ್ರಿಗೆ ಬಿರಿಯಾನಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಕೂಡ ನಾವು ಯಾವುದೋ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ನಮ್ಮದೇ ತಪ್ಪು ಅಂತ ಹೇಳಿ ಬಯಸ್ತೇನೆ. ಒಂದೋ ಎರಡೋ, ಒಬ್ಬ ದಲಿತ ಮುಖಂಡನ ಮನೆ ಮೇಲೆ 100 ಜನ ರಾತ್ರೋರಾತ್ರಿ ಮನೆ ಹೋಗಿ ಬೆಂಕಿ ಹಚ್ತಾರೆ DG ಹಳ್ಳಿಯಲ್ಲಿ. ಆದರೂ ಕೂಡ ಆ ಪಕ್ಷದ ಮುಖಂಡರು ಬರೋದಿಲ್ಲ, ಯಾರೂ ಕೂಡ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟಿಲ್ಲ. ಅವ್ರ ಮೇಲೆ ಇರೋ ಕೇಸನ್ನು ವಾಪಸ್ ತೆಗೆದುಕೊಂಡು ಅದಕ್ಕೂ ಕೂಡ ನಾವು ನೋಡಿ ಸುಮ್ಮನೆ ಇದ್ದೇವಲ್ಲ, ತಪ್ಪು ನಮ್ಮದೇ ಅಂತ ಹೇಳಿಕ್ಕೆ ಬಯಸ್ತೇನೆ. ಹೀಗೆಲ್ಲ ತಪ್ಪುಗಳನ್ನು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ನಾವು ಎಂತಹ ಸಹಿಷ್ಣುರು ಅಂತಂದರೆ ಹಿಂದೂಗಳಾದರೂ ಕೂಡ ಯೇಸುವನ್ನು ಫಾಲೋ ಮಾಡ್ತೇವೆ. ಯೇಸು ಹೇಳಿದ್ರು, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದ್ದಾರೆ. ಹೌದಲ್ಲೋ? ನಾವೊಂದು ಚಾಚು ತಪ್ಪದೆ ಮಾಡ್ತಾ ಇದ್ದೇವೆ. ಒಂದು ಕೆನ್ನೆ ಹೊಡೆದ್ರೆ ಒಂದೇ ಕೆನ್ನೆ ಯಾಕೆ ಹೊಡಿತೀವಿ, ಈ ಕೆನ್ನೆ ಹೊಡೀರಿ ಅಂತೇಳಿ ಇನ್ನೊಂದು ತಿರ್ಸಿ ಕೊಡ್ತಾ ಇದ್ದೇವೆ. ಅವ್ರು ತಿರ್ಸಿ ಹೊಡಿತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಕೆನ್ನೆ ಕೊಡ್ತಾ ಇದ್ರೆ ನಮ್ಮ ಎಲ್ಲ ಪಾರ್ಟಿಗೆ ಹೊಡಿತಾರೆ. ಇವತ್ತಿನ ದಿವಸ ಗೋವಿನ ಕೆಚ್ಚಲನ್ನು ಕತ್ತರಿಸಿದವರು ಮುಂದೆ ಎಲ್ಲವನ್ನೂ ಕೂಡ ಮಾಡುವಂಥ ಅಪಾಯ ಇದೆ. ಇವರು ದೇಶವನ್ನು ಕೂಡ ತುಂಡರಿಸವ್ರೆ. ಹೇಳಿದ್ನಲ್ಲ, ಇದೇ ರೀತಿ ಆಗ್ತಾ ಹೋದರೆ ನಮ್ಮೆಲ್ಲರಿಗೂ ಕೂಡ ಅಪಾಯ ಇದೆ. ಇವತ್ತಿನ ದಿವಸ ನಾವು ಗಟ್ಟಿಯಾಗಿ ಇಡೀ ರಾಜ್ಯದ, ಇಡೀ ದೇಶದ ಹಿಂದೂಗಳು ಎಚ್ಚೆತ್ತುಕೊಂಡು ಇಂಥ ಜಿಹಾದಿ ಮನಸ್ಥಿತಿಯ ಔರಂಗಜೇಬ್ ಸಾಮ್ರಾಜ್ಯ, ಸಿದ್ದರಾಮಯ್ಯನ ಸರ್ಕಾರ ಔರಂಗಜೇಬ್ ಸಾಮ್ರಾಜ್ಯ ಆಗಿದೆ. ಇಂಥ ಸಾಮ್ರಾಜ್ಯದ ಸರ್ಕಾರಕ್ಕೆ ತಿರುಗಿ ಬಿದ್ದು ಬುದ್ಧಿ ಕಲಿಸಿಲ್ಲ ಅಂತಂದರೆ ಮುಂದೊಂದು ದಿವಸ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಮ್ಮನ್ನು ಕೂಡ ಕಟ್ಟು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೂ ಉಳಿಯೋದಿಲ್ಲ, ದೇಶವನ್ನು ಕೂಡ ತುಂಡರಿಸ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಒಂದು ಮಾನವ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ನಡೆದಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯಾದ್ಯಂತ ಈ ರೀತಿಯ ಅಮಾನವೀಯ ಘಟನೆಗಳು, ಹಿಂದೂ ಸಂವೇದನೆಗಳನ್ನು, ಹಿಂದೂಗಳನ್ನು ಹತ್ತಿಕ್ಕುವಂಥ ಘಟನೆಗಳು, ಹಿಂದೂ ಭಾವನೆಗಳನ್ನು, ಹಿಂದೂ ಧಾರ್ಮಿಕ ಅಸ್ಮಿತೆಯನ್ನು ಪ್ರಶ್ನೆ ಮಾಡುವಂತಹ ಘಟನೆಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಈಗಾಗಲೇ ಆನಂದ್ ಸಾಲೇರವರು ಉಲ್ಲೇಖ ಮಾಡಿದರು, ನಮ್ಮ ಹೆಗಡೆಕಟ್ಟದಲ್ಲಿ ಗೋವಿನ ತಲೆ ಕಡಿದು ಅದನ್ನು ರಸ್ತೆಯಲ್ಲಿಟ್ಟಿದ್ರು. ಈ ಘಟನೆಗಳನ್ನು ಕೇಳಿದರೆ ಮೈಯಲ್ಲಿ ಒಂಥರ ಎಲ್ಲಿದ್ದೀವಪ್ಪ, ಒಂದು ನಾಗರಿಕ ಸಮಾಜವಾಗಿ ನಾವು ಪೂಜೆ ಮಾಡುವಂಥ ಗೋವಿಗೆ ಇವತ್ತು ರಕ್ಷಣೆ ಇಲ್ಲ. ನಾವಿವತ್ತು ಪ್ರತಿಭಟನೆಯನ್ನು ಆರಂಭ ಮಾಡುವಾಗಲೂ ಸಹಿತ ಗೋಪೂಜೆಯನ್ನು ಮಾಡಿ ಪ್ರತಿಭಟನೆಯನ್ನು ಆರಂಭ ಮಾಡುವಂಥ ಪರಿಸ್ಥಿತಿ. ನಾವು ನಿನ್ನೆ ಸಂಕ್ರಾಂತಿ ನೋಡಿ, ಸಂಕ್ರಾಂತಿ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ. ಸಂಕ್ರಾಂತಿಯಲ್ಲಿ ನಾವು ಹಸುವಿನ ಕಿಚ್ಚು ಹಾಯಿಸುವಂಥದ್ದು, ಬೇರೆ ಬೇರೆ ರೈತರಿಗೆ ಒಂಥರ ಸಂಭ್ರಮದ ಹಬ್ಬ, ಅದು ಸುಗ್ಗಿ ಹಬ್ಬವನ್ನು ಮಾಡಿ ರೈತರು ಇವತ್ತು ಸಂಕ್ರಾಂತಿಯನ್ನು ಸಂಭ್ರಮಿಸುವಂಥದ್ದು, ಎಲ್ರಿಗೂ ಸಿಹಿಯನ್ನು ಹಂಚುವಂಥದ್ದು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ರೈತ, ಒಬ್ಬ ಹೈನುಗಾರ, ಇದನ್ನು ಆಕಳನ್ನು ಸಾಕೊಂಡಿದ್ದ. ಅವನು ಯಾವುದೋ ಪ್ರತಿಭಟನೆಗೆ ಆ ಆಕಳನ್ನು ಕಳಿಸಿದ್ನಂತೆ. ಈ ರೀತಿ ನಮ್ಮ ಹಿಂದೂ ಸಂಘಟನೆಗಳು ಮಾಡುವಂಥ ಒಂದು ಪ್ರತಿಭಟನೆಗೆ ಆ ಆಕಳನ್ನು ಕಳಿಸ್ಕೊಟ್ಟಿದ್ನಂತೆ. ಆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇವತ್ತು ಹೇಳುವಾಗ ಮೈಯಲ್ಲಿ ಒಂಥರ ರೋಷ ಬರುವಂತಾಗಿದೆ. ಈಗಾಗಲೇ ಆನಂದ್ ಸಾಲೇರವರು ಹೇಳಿದ್ರು, ಅವರು ಕೈಯನ್ನು ಕತ್ತರಿಸಬೇಕು ಅಂತ ಹೇಳಿದರು. ಅವನ ಬುದ್ಧಿಮಾಂದ್ಯ ಹೇಳಿ ಒಂದು ಫ್ರೇಮ್ ಮಾಡುವಂಥ ಕೆಲಸ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಆ ಪ್ಲೇಸಿಗೆ ಹೋಗಿ
ಅಲ್ಲಿ ಹೋಗಿ ಅಲ್ಲಿ ಜನರನ್ನ ಮಾತಾಡಿಸಿದ ಮೇಲೆ ಅಲ್ಲಿ ಹೋಗಿ ತಾನು ಪರೀಕ್ಷೆ ಮಾಡ್ತೀನಿ ಅಂತ ಹೋದ್ಮೇಲೆ ಆ ರೀತಿ ಬಣ್ಣ ಕಟ್ಟುವಂಥ ಕೆಲಸಗಳು ಆಗ್ತಾ ಇದೆ. ಮಾಧ್ಯಮದ ಸ್ನೇಹಿತರು ಕೂಡ ತಮ್ಮದು ಕೂಡ ಇದರಲ್ಲಿ ಜವಾಬ್ದಾರಿ. ಈ ರೀತಿಯ ಘಟನೆಗಳನ್ನು ತಾವು ಕೂಡ ನೋಡ್ತಾ ಇದ್ದೀರಿ ಬೇರೆ ಬೇರೆ ಕಡೆಗಳಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಿನಲ್ಲಿ ನೋಡ್ತಾ ಇರೋದಂಥದ್ದು ಆಗ್ತಾ ಇದೆ. ನಾವು ಸಮಾಜ, ಹಿಂದೂ ಸಮಾಜ, ಹಿಂದೂ ಸಂಘಟನೆಗಳು, ಮಾಧ್ಯಮ ಎಲ್ಲರೂ ಸೇರಿ ಈ ಒಂದು ಷಡ್ಯಂತ್ರದ ಸರ್ಕಾರ, ಒಂದು ಹಿಂದೂ ವಿರೋಧಿ ಸರ್ಕಾರ, ಉಗ್ರಗಾಮಿಗಳ ಪರವಾಗಿರುವಂಥ ಒಂದು ಸರ್ಕಾರ, ನಕ್ಸಲ್ ಪರವಾಗಿರುವಂಥ ಒಂದು ಸರ್ಕಾರ, ಈ ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಒಂದು ಸಿದ್ದರಾಮಯ್ಯನವರ ಒಂದು ಮೂಲ ಸಿದ್ಧಾಂತ ಏನು ಸಮಾಜವಾದಿ ಅಂತ ತೋರಿಸ್ಕೊಂಡು ಸಮಾಜಘಾತುಕ ಕೆಲಸವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು. ನಾನು ಇನ್ನೊಂದ್ಸಲ ಹೇಳ್ತೇನೆ, ಸಮಾಜವಾದಿ ಅನ್ನುವಂಥ ಸೋಗಿನಲ್ಲಿರ್ತಕ್ಕಂತಹ ಸಮಾಜಘಾತುಕ ಸಿದ್ದರಾಮಯ್ಯನವರು. ನಕ್ಸಲರಿಗೆ ಪ್ಯಾಕೇಜ್ ಕೊಡುವಂತಹ ಸರ್ಕಾರ ಇದು. ನೀವು ದರೋಡೆ ಮಾಡ್ರಿ ನಿಮಗೆ ಪ್ಯಾಕೇಜ್ ಕೊಡ್ತೀನಿ ಹೇಳುವಂಥ ಒಂದು ಸರ್ಕಾರ ಇದು. ಈ ರೀತಿಯ ಸರ್ಕಾರ ಬಂದರೆ ಸಮಾಜಘಾತುಕ ಶಕ್ತಿಗಳಿಗೆ ಶಕ್ತಿ ಬರುತ್ತೆ, ಅವರು ವಿಜೃಂಭಿಸ್ತಾರೆ ಹೇಳೋದಕ್ಕೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಸಾಕ್ಷಿಯಾಗಿದೆ. ಬ್ಲೇಡ್ ಇಟ್ಕೊಂಡಿದ್ದ, ಅವನು ಬ್ಲೇಡ್ನಲ್ಲಿ ಕುಯ್ದಿದ್ದಾನೆ, ಮಾನಸಿಕ ಅಸ್ವಸ್ಥ. ಇದನ್ನೊಂದು ಸರ್ಕಾರ ನಿಂತು ಒಂದು ಕೇಸನ್ನು ಡೈಲ್ಯೂಟ್ ಮಾಡುವಂಥ ಇದಾಗಬೇಕಾ? ಸರ್ಕಾರದ ಕೆಲಸ ಅಂತ ಏನಾದ್ರು ಆಡಳಿತವನ್ನು ಮಾಡಬೇಕು ಅಂತ, ಒಂದು ಸುಶಾಸನ, ಒಂದು ಒಳ್ಳೆ ಆಡಳಿತ ಕೊಡಬೇಕಾದದ್ದು ಒಂದು ಚುನಾಯಿತ ಸರ್ಕಾರದ ಜವಾಬ್ದಾರಿ. ಆದ್ರೆ ಒಂದು ಸರ್ಕಾರವೇ ನಿಂತ್ಕೊಂಡು ಇಂತಹ ಗಂಭೀರ ಘಟನೆ, ಒಂದು ಮನುಷ್ಯತ್ವ ಇರುವಂಥ ಪ್ರತಿಯೊಬ್ಬರು ಮನ ಕಲಕುವಂತಹ ಘಟನೆ ಆಗಿರುವಂತಹ ಸಂದರ್ಭದಲ್ಲಿ ನಾವು ತಾಯಿಯ ಹಾಲಿನ ನಂತರ ಕುಡಿಯುವಂಥದ್ದು ಹಾಲು ಆಕಳ ಹಾಲು. ತಾಯಿಯ ಹಾಲನ್ನು ಬಿಟ್ಟ ಮೇಲೆ ಒಂದು ಮಗು ಕುಡಿಯುವಂಥದ್ದು ಆಕಳ ಹಾಲು. ತಾಯಿಯಷ್ಟೇ ನಾವು ಗೌರವವನ್ನು ಕೊಟ್ಟು ಪೂಜಿಸ್ತೀವಿ ಆಕಳನ್ನ. ಅಂತಹ ಗೋಮಾತೆ ಹಾಲು ಕೊಡುವ ಕೆಚ್ಚಲನ್ನ ಇವರು ಕತ್ತರಿಸಿದಾನೆ ಅಂತಂದ್ರೆ ಅವನ ಮೇಲೆ ಯಾವ ರೀತಿಯ ಕ್ರಮ ಆಗಬೇಕು, ಅವನಿಗೆ ಯಾವ ರೀತಿ ಶಿಕ್ಷೆ ವಿಧಿಸಬೇಕು ಅನ್ನೋಂಥದ್ದನ್ನು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಆದರೆ ಆತ ಒಂದು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಬಿಡಿಸುವಂತಹ ಕೆಲಸಗಳು ಸರ್ಕಾರವೇ ನಿಂತು ಬಿಟ್ಟು ಕಳಿಸ್ಕೊಡು, ಬಾಗಿನ ಕೊಟ್ಟು ಕಳಿಸೋದು ಮಾತೆಯರಿಗೆ ಅರ್ಥ ಆಗ್ಬೇಕಿತ್ತು. ನಾವು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತೀವಲ್ಲ, ಗೌರವದಿಂದ ಕಾಣ್ತೀವಲ್ಲ, ಆ ರೀತಿ ಸಮಾಜಘಾತುಕ ಶಕ್ತಿಗಳಿಗೆ ಇವರು ಶಾಲೆ ಹಾಕಿ ಪ್ಯಾಕೇಜ್ ಕೊಟ್ಟು ಗೌರವಿಸಿ ಅರ್ಶಿನ ಕುಂಕುಮ ಮಾಡಿ ಕಳಿಸುವಂತ ಸರ್ಕಾರ ಇದು. ಈ ರೀತಿಯ ಸರ್ಕಾರ ಬಂದಿರುವಂತ ಕಾರಣಕ್ಕೆ ಈ ಘಟನೆ ನಡೆದಿದೆ. ಒಂದು ಈ ಪ್ಯಾಕೇಜ್ ಕೊಡುವಂತ ಮನಸ್ಥಿತಿ, ಯಾರಿಗೆ ಪ್ಯಾಕೇಜ್ ಅನ್ನು ಕೊಡ್ತಾರೆ ಇವರು? ಕಾಡ್ನಲ್ಲಿರುವಂಥ ನಕ್ಸಲರಿಗೆ ನಗರಕ್ಕೆ ಬಂದು ನಿಮ್ಮ ಚಟುವಟಿಕೆಯನ್ನು ವಿಜೃಂಭಣೆಯಿಂದ ಮಾಡಿ ನಮಗೆ ನೆರವಾಗಿ, ನಮಗೆ ಚುನಾವಣೆ ಸಂದರ್ಭದಲ್ಲೋ ಬೇರೆ ಬೇರೆ ಸಂದರ್ಭದಲ್ಲೋ ನೀವು ನೆರವಾಗಿ. ನನ್ನ ನಮಸ್ಕಾರಗಳು ಹಾಗೂ ಪತ್ರಕರ್ತರ ಮಿತ್ರರೇ, ಇವತ್ತೇನಾಗ್ತಾ ಇದೆ ಅಂತಂದರೆ ಹಿಂದೂಗಳು ಇಂಡಿಯಾದಲ್ಲೇ ಇದ್ದಾರೋ ಇಲ್ವಂತ ಒಂದು ಅನಿಸಿಕೆ ಅನಿಸ್ತಾ ಇದೆ. ಅದರೊಳಗೂ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮುಸ್ಲಿಮ್ರು, ನಾವು ನೇರವಾಗಿ ಹೇಳ್ತೀನಿ, ಮುಸ್ಲಿಮ್ರು ಏನು ಮಾಡಿದ್ರು ನಡೆಯುತ್ತೆ. ಅದು ಅದೇ ಕೆಲಸ ಹಿಂದೂಗಳು ಏನೇ ಒಂದು ತಪ್ಪು ಮಾಡಿದ್ರು ಅವರು ಜೈಲಿಗೆ ಹೋಗ್ತಾರೆ. ಇವತ್ತೆಲ್ಲ ನೋಡಿದ್ರೆ ನೀವು ಸುಮಾರು ಹಿಂದೂ ನಮ್ಮ ಪಾಕಿಸ್ತಾನ ಹೇಗೆ ಬೇರೆ ಆದಾಗ, ಇಂಡಿಯಾ ಮತ್ತು ಪಾಕಿಸ್ತಾನ ಆದಾಗ ಆವಾಗ ನಾವು ಕೇಳಿದ್ದೀವಿ ನಮ್ಮ ಹಿಂದೂ ಅಕ್ಕ ತಂಗಿಯರನ್ನು ಯಾವ ರೀತಿ ಇವರು ನಡ್ಕೊಂಡ್ರು, ಎಷ್ಟು ಹಿಂಸೆ ಕೊಟ್ಟು ಅವರು ಓಡಿಸಿದ್ರು. ನಾನು ಗುಜರಾತ್ನಲ್ಲಿ ಒಂದು ಮಹಿಳೆ ಬಾಯಲ್ಲಿ ಕೇಳಿದ್ದೆ, ಅದು ಹೇಳಿದ್ರೆ ಇವತ್ತು ಹೇಳುವಂಗೆ ಇಲ್ಲ, ಅಷ್ಟು ಅವ್ರ ಮಕ್ಕಳನ್ನು ಅಮಾನುಷವಾಗಿ ನಡ್ಕೊಂಡ್ರು ನನ್ನ ಮಕ್ಕಳನ್ನ, ಹೆಣ್ಮಕ್ಳನ್ನ ಅಂತ. ಹಾಗೆ ಇವತ್ತು ಬ್ರಿಟನ್ನಲ್ಲಿ ನೋಡಿದ್ರಿ, ಬ್ರಿಟನ್ನಲ್ಲಿ ಏನಾಯಿತು, ಸುನಕ್ನವರು ಇಳಿಸಿದರು. ಯಾಕಂದರೆ ಲೇಬರ್ ಪಾರ್ಟಿ ಎಲ್ಲ ಮುಸ್ಲಿಮ್ರಿಗೆ ಸಪೋರ್ಟು, ಹಾಗಾಗಿ ಲೇಬರ್ ಪಾರ್ಟಿ ಬಂತು. ಇನ್ನು ಸ್ವಲ್ಪ ದಿವಸದಲ್ಲಿ ಮುಸ್ಲಿಮ್ರೇ ಬ್ರಿಟನ್ನ ಆಳ್ತಾರೆ. ಹಾಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಜಾಸ್ತಿ ವರ್ಷ ಇಲ್ಲ, ಇದೇ ಥರ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗ ಏನು ಮಾಡ್ತಾಯಿದೆ, ಅಲ್ಪಸಂಖ್ಯಾತರು ಏನೇ ಮಾಡಿದ್ರು ನಡೆಯುತ್ತೆ. ಇವರು ಊಟ ಮಾಡು ಬಟ್ಲಲ್ಲೇ ರಿಸರ್ಚ್ ಮಾಡುವಂಥ ಜನ. ಯಾಕೆಂದರೆ ಈ ಹಾಲು, ಇದೇ ಹಸುವಿನ ಹಾಲು ಕುಡಿದು ಅದನ್ನು ಕೆತ್ತಲನ್ನು ಕಟ್ ಮಾಡ್ತಾರೆ ಅಂತಂದರೆ ಎಷ್ಟೊಂದು ಕ್ರೂರಿಗಳಿರ್ಬೋದು. ಆವಾಗ ಮನುಷ್ಯರನ್ನೇ ಕಟ್ ಮಾಡಿದರು. ಈಗ ಇದು ಅವ್ರ ಚಂಪಲು, ಇದು ಹಿಂದೂಗಳ ಏನು ಪೂಜಿಸ್ತೇವೋ ಈ ಆಕಳನ್ನು ಅದನ್ನು ಕಟ್ ಮಾಡೋದು, ಕೆತ್ತಲನ್ನು ಕಟ್ ಮಾಡೋದು, ಇದು ಸಿಂಪಲ್ ಅಷ್ಟೇ. ಇನ್ನು ಮುಂದೆ ಹಿಂದೂಗಳನ್ನು ಕಟ್ ಮಾಡೇ ಒಗಿತಾರೆ ಇವರು, ಆ ಒಂದು ಸ್ಥಿತಿಗೆ ಬರ್ತಾರೆ. ಹಾಗಾಗಿ ನಾವೆಲ್ಲ ಹಿಂದೂಗಳು ಹೀಗೆ ಎಚ್ಚೆತ್ಕೊಳ್ಬೇಕು. ಈಗ ನಮ್ಮ ಶಾಲೆಯರು ಹೇಳಿದಾಗೆ ನಮ್ಮ ರವಿಯವರು ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ ಈ ಗೋವಿನ ಬಗ್ಗೆ. ನಾವು ಈಗಾಗಲೇ ಸುಮಾರು ಕಡೆ CCTV ಹಾಕಿದ್ದೀವಿ. ಮತ್ತು ಈ ಗೋವನ್ನು ಇಲ್ಲಿಂದ ಏನು ಕದ್ಕೊಂಡು ಹೋಗಿದ್ರು ಅವರನ್ನು ತಂದು ಒಳಗೆ ಹಾಕಿಸಿ ಗಾಡಿಯನ್ನು ಕೂಡ ಒಳಗೆ ಹಾಕ್ಸಿದ್ವಿ. ಹಾಗಾಗಿ ನಾನು ಎಲ್ಲ ಸುಮಾರು CCTV ಹಾಕಿದ್ದು. ಈಗ ರವಿ ಕೂಡ ನಾನೇ ಅದು ಗಾಡಿ ಕೊಟ್ಟಿದ್ದು. ನಾವು ಕೂಡ ಅಲ್ಪ ಸ್ವಲ್ಪ ಅವರಿಗೆ ರವಿಗೆ ಹೆಲ್ಪ್ ಮಾಡ್ತಾ ಇರ್ತೇನೆ. ನಾವು ಇದೆಲ್ಲ ನಾವು ಪಬ್ಲಿಕ್ನಲ್ಲಿ ಹೇಳೋದಿಲ್ಲ. ಈಗ ಹೇಳಿದಾಗೆ 5 ರೂಪಾಯಿ ಹೇಳ್ದಂಗೆ ಅದು ಯಾರೋ ಅವ್ರು ಖುಷಿದ್ದವ್ರು ಕೊಡ್ಬೋದು, ಅಥವಾ ನಾವೆಲ್ಲೂ ಯಾರೂ ಕೇಳಲಿಕ್ಕೆ ಹೋಗಿಲ್ಲ. ಈಗ ನಾವೇ ಮಾಡ್ತಾಯಿದ್ದೀವಿ ಅದನ್ನು. ಎಲ್ಲರಿಗೂ ನನ್ನ ನಮಸ್ಕಾರ. ಅನಾದಿ ಕಾಲದಿಂದಲೂ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ತುಂಬ ಪ್ರಾಮುಖ್ಯತೆ ಉಂಟು. ನಮ್ಮ ಯಾವುದೇ ಪೂಜೆ ಪುನಸ್ಕಾರ, ಯಾವುದೇ ಧಾರ್ಮಿಕ ಕಾರ್ಯಗಳು
ಗೋವುಗಳಿಗೆ ಪೂಜೆ ಸಲ್ಲಿಸದೆ ಆ ಪೂಜೆ ಸಂಪನ್ನ ಆಗೋದಿಲ್ಲ. ತಿಳಿತಾ ಇಲ್ಲ. ಇದೇ ಈ ಉಡುಪಿಯ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳು ಸಮೇತ ಮೊನ್ನೆ ತುಂಬ ಕೋಪದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಸನಾತನ ಧರ್ಮದವರಲ್ಲ, ಯಾವುದೇ ಧರ್ಮದವರಾಗಲು ಇಂಥ ಕೃತ್ಯ ಮಾಡಬಾರ್ದು. ತಿಳಿತಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಗೋವುಗಳ ಮೇಲೆ, ಈ ಏನು ಮೂಕ ಪ್ರಾಣಿಯ ಮೇಲೆ ಏನು ಅಮಾಯಕ ಒಂದು ಕೃತ್ಯ ಆಗುತ್ತೆ, ಅದನ್ನು ನಾವು ಸಹಿಸೋದಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಟ್ಟಾಗ ಆ ತಾಯಿಗೆ ಒಂದೊಂದು ಸಲ ಏನಕ್ಕಂತ ಎದೆ ಹಾಲು ಬತ್ತೋಗುತ್ತೆ. ಎದೆ ಹಾಲು ಬತ್ತೋದಾಗ ಆ ಮಗುಗೆ, ಆ ಸಣ್ಣ ಒಂದು ನವಜಾತ ಶಿಶುಗೆ ಒಂದು ಹಾಲನ್ನು ಉಣಿಸುವ ಕೆಲಸ ಯಾರು ಮಾಡ್ತಾರೆ? ಆಕಳೆ ಮಾಡ್ತದೆ. ಆಕಳ ಹಾಲು ಇಲ್ಲದೆ ಇದ್ದರೆ ಆ ಕಂದಮ್ಮನ ಜೀವ ಉಳಿಬೋದಾ? ನೀವೇ ಲೆಕ್ಕ ಹಾಕಿ. ಕೇವಲ ಒಂದು ಹಿಂದೂ ಧರ್ಮದ ನವಜಾತ ಶಿಶುಗಳು ಮಾಡಿ ಕುಡಿಯೋದಿಲ್ಲ, ಎಲ್ಲ ಧರ್ಮದ ಮಹಿಳೆಯರು ಸಮೇತ ಆ ಟೈಮ್ದಲ್ಲಿ ಹಾಲು ಬೇಕಾಗದ ಗೋವುಗಳ ಹಾಲನ್ನೇ ಹುಡ್ಕೊಂಡು ಹೋಗ್ತಾರೆ. ಅಂಥ ಒಂದು ಅಮೃತ ಪಾನವನ್ನು ಇಟ್ಟುವ ಆ ಗೋಮಾತೆಯ ಕೆಚ್ಚಲನ್ನು ಕೊಯ್ದ ಕ್ರೂರಿ ಅವನಿಗೆ ಹೋಗಿ ಜೈಲದಲ್ಲಿ ಆರಾಮ್ 2 ಹೊತ್ತು ಸರಿ ತಿನ್ಕೊಂಡು ಆರಾಮ್ ಕೂತಿದ್ದನವ. ಆ ಹೇಡಿಗೆ ನಮ್ಮ ಕೈಲಿ ಕೊಟ್ಟಿದ್ದರೆ ಅವ್ನಿಗೆ ಸರಿ ಬುದ್ಧಿ ಕಲಿಸ್ತಿದ್ರು. ತಿಳಿತಾ ಇಲ್ಲ. ಇದು ಇಷ್ಟೇ ಅಲ್ಲ, ಇದು ತುಂಬ ಪ್ರತಿದಿನವೂ ನಡೀತದೆ. ಅವನಿಗೆ ಕೆಚ್ಚಲು ಕೊಯ್ದಿದ್ದಾನೆ. ಆದರೆ ನಿಮಗೆ ಹೇಳ್ತಾನೆ, ಮೊನ್ನೆ ಒಂದು ಹುಲೆಕಲ್ದಲ್ಲಿ ಘಟನೆ ಆಯಿತು. ಬೆಳಗ್ಗೆ 4 ಗಂಟೆಗೆ ಒಂದು 2-3 ಕರುಗಳು ಅಲ್ಲಿ ರಸ್ತೆ ಮೇಲೆ ಕೂತಿತ್ತು. ತಿಳಿತಲ್ಲ. ನಾನು ಒಬ್ಬರ ನೆಂಟರ ಮನೆ ಹೋಗಿದ್ದೆ. ಬೆಳಗ್ಗೆ ಏನೋ ದೊಡ್ಡ ಗಲಾಟೆ ಅಂತ ಹೊರಗೆ ಬಂದಾಗ ನೋಡಿದರೆ ಆ ವ್ಯಕ್ತಿ ಆ ಕರುಗಳನ್ನು ಆ ಟ್ಯಾಂಪೋ ಮೇಲೆ ಹತ್ತಿಸ್ತಾ ಬಿದ್ದಾರೆ. ಕುತ್ತಿಗೆ ಮೇಲೆ ಹಗ್ಗ ಎಳೆದ ಮೇಲೆ ಹತ್ತಿಸ್ತಾ ಇದ್ದಾರೆ. ತಿಳಿತಾ ಇಲ್ಲ. ಕಡೆಗೆಲ್ಲರೂ ಶಬ್ದಕ್ಕೆ ಜನ ಎಲ್ಲ ಸೇರಿಕೊಂಡ್ರು. ನೋಡಿದರೆ ಆ ವ್ಯಕ್ತಿ ಹಿಂದೂನೇ ಆಗಿದ್ದ. ಅವ ಮುಸ್ಲಿಂ ಒಬ್ಬನ ವ್ಯಕ್ತಿಗೆ ಅದನ್ನು ಮಾರಲಿಕ್ಕೆ ಬೆಳಗ್ಗೆ ಅದನ್ನು ಕರು ದೊಡ್ಡದಾದ್ರೂ ಬರೋದಿಲ್ಲ, ಚಿಕ್ಕ ಕರು ಆರಾಮ ಎತ್ಕೊಂಡು ಹೋಗ್ಬೋದಲ್ಲ. ಇಂಥ ಕೃತ್ಯ ಮಾಡ್ತಾರೆ. ತಿಳಿತಾ ಇಲ್ಲ. ಅದಕ್ಕೆ ಅದ್ರ ಕೋಡ್ಗೆ ಕಟ್ಟು ಮಾಡೋದು, ಇಲ್ಲದ್ರೆ ಅವಳಿಗೆ ಚೂಟೋದು, ಅದರ ಏನು ಗುದದ್ವಾರ ಅದರ ಏನು ಸಗಣಿ ಹಾಕೋ ಸ್ಥಾನದಲ್ಲಿ ಪೈಪ್ ಹಾಕ್ಸೋದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.